ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನಿನ್ನೆ ವಿಡಿಯೋದಲ್ಲಿ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೆ. ಇವತ್ತು ಬಂದು ನಾವು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಬಂದಿದ್ದೀವಿ ಅಂದ್ಬಿಟ್ಟು. ಓದ್ ವಿಡಿಯೋದಲ್ಲಿ ಲೆಂತೆ ಆಗುತ್ತೆ ಅಂದ್ಬಿಟ್ಟು ಆ ಒಂದು ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಹೇಗೋಗುತ್ತೆ, ಎಂತಿಗೆ ಬಂದಿದ್ದೀವಿ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ನೋಡೋಣಂತೆ ಗಾಡಿ ಹೇಗಿದೆ ಏನು ಅನ್ನೋದನ್ನ. ಡುಮ್ಮ ಗಾಡಿ ಬಗ್ಗೆ ವಿಚಾರಿಸಿದ ಮೇಲೆ ಹಸ್ಬೆಂಡು ಒಂದು ಟೆಸ್ಟ್ ಡ್ರೈವ್ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಅದೆಷ್ಟು ಅದು ಬಗ್ಗೋಡಿಸ್ಬೇಕು. ಅದು RC ನನ್ನ ಡ್ಯೂಕ್ RC ಬರೋ ಡ್ಯೂಕ್ ಬರೋ ಶೋರೂಮಿಗೆ ಬಂದಿದ್ದೀವಿ ಮತ್ತು ಟೆಸ್ಟ್ ಡ್ರೈವ್ ನೋಡ್ತಾ ಇದ್ದೀವಿ ಅಂದಮೇಲೆ ಗೊತ್ತಿರುತ್ತೆ ನಿಮಗೂ ಕೂಡ ಗಾಡಿ ತಗೋತಾ ಇರ್ಬೋದು ಅಂತ. ಹೌದು, ಗಾಡಿ ತಗೊಳ್ಳೋಣ ಅಂತಲೇ ಬಂದಿರೋದು ಶೋರೂಮ್ಗೆ. ಅದರಿಂದ ಹಸ್ಬೆಂಡು ಗಾಡಿ ಬಗ್ಗೆ ಎಲ್ಲ ವಿಚಾರಿಸಿ ಇವಾಗ ಒಂದು ಟೆಸ್ಟ್ ಡ್ರೈವ್ ನೋಡೋಣ ಅಂತ ನೋಡ್ತಾ ಇದ್ದಾರೆ. ಅದರಲ್ಲಿ ಮಗಳು ಬೇಡ ಅಂತ ನಾವೆಲ್ಲ ಇಲ್ಲ ಬೇಕು ರಾಯಲ್ ಎನ್ಫೀಲ್ಡ್ ತಗೋ ಅಂತ ನಾವೆಲ್ಲ. ಅದರಿಂದ ಮಗಳನ್ನ ನಿಶಾ ಇದು ಮಾಡ್ತಾಯಿದ್ಲು, ಬೇಡ ಅಂತಲೇ ಯಾಕೆ ಹೋಗ್ತಾಯಿದ್ದಿ ಇವಾಗ ನೀನು ಹೋಗಬೇಡ ಅಂತ. ಏಕೆಂದರೆ ಅವಳಿಗಿನ್ನೂ ಗೊತ್ತಿಲ್ಲ ಆ ಗಾಡಿ ಬಗ್ಗೆ ಏನು ಅಂತ. ನೋಡಿ ಇವಾಗ ಅವಳು ಕೂಡ ಹೋಗ್ತಾ ಇದ್ದಾಳೆ. ಹೋಗಿ ಬಂದಮೇಲೆ ಅವಳು ಏನು ಹೇಳಿದ್ಲು ಅದನ್ನದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬನ್ನಿ ಇವಾಗ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ ಟೆಸ್ಟ್ ಡ್ರೈವ್ ನೋಡೋಣ ಹೇಗಿದೆ ಗಾಡಿ ಅನ್ನೋದನ್ನ. ನಮ್ಮೆಲ್ರಿಗೂ ಇಷ್ಟ ಇದೆ ರಾಯಲ್ ಎನ್ಫೀಲ್ಡೇ ತೊಗೋಬೇಕು ಅಂತ, ಆದರೆ ಮಗಳಿಗೆ ಮಾತ್ರ ಇಷ್ಟ ಇಲ್ಲ. ಹೆಂಗನ್ನಿಸ್ತು ಡೇಟ್ ಏನಿವತ್ತು? ಖುಷಿ ಆಯ್ತಾ? ನೋಡಿದ್ರಲ್ಲ, ಕೇಳಿಸ್ಕೊಂಡ್ರಿ ಮಗಳೇನು ಹೇಳೋ ಅದೇ ಇರಲಿ ಅಂತ ಹೇಳ್ತಾ ಇದ್ದಾಳೆ. ಹಾಗೇನೆ ಆ ಗಾಡಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗಲೇ ಗೊತ್ತಾಗೋದು ಹೌದು ಯಾವ ರೀತಿ ಇರುತ್ತೆ ಅನ್ನೋದು ಅಲ್ವಾ. ಇವಾಗ ಹೇಳ್ತಾ ಇದ್ದು ನಾವು ಅದನ್ನೇ ಅವಳಿಗೆ ಹೇಳ್ತಾ ಇದ್ದೋ, ಬೇಡ ಬಿಡು ಅವಳು ಹೇಳ್ತಾ ಇರೋದು ಇವಾಗ ಪಲ್ಸರ್ ಇದೆಯಲ್ಲ ಅದೇ ಥರದ್ದು ನೀನು ತಗೋ ಮಮ್ಮಿ ಅಂತ ಹೇಳ್ತಾ ಇದ್ದಾಳೆ. ಆದ್ದರಿಂದ ನಾವೆಲ್ಲ ಬೇಡ ಆಲ್ರೆಡಿ ಅದೆಲ್ಲ ಯೂಸ್ ಮಾಡಿದೀಯಾ, ಹಸ್ಬೆಂಡು ಕೂಡ ಅದೇ ಇರಲಿ ಇದೆಲ್ಲ ತುಂಬ ಕಾಸ್ಟ್ಲಿ ಇದೆ ಅಂತ ಕೂಡ ಅವರು ಹೇಳ್ತಾಯಿದ್ರು, ಮಗಳು ಬೇಡ ಅಂತ. ಆದರೆ ನಾವಿಲ್ಲ, ಒಂದು ಸತಿ ನಾವು ಇನ್ವೆಸ್ಟ್ ಮಾಡೋದಲ್ವಾ, ಒಂದು ಒಳ್ಳೆ ಗಾಡಿನೇ ತಗೋ, ಇಷ್ಟು ದಿವಸ ಅದು ನೋಡಿಸಿದೀಯಾ ಅದು ಆಲ್ರೆಡಿ ಅಂತ ನಾವು ಹೇಳ್ತಾ ಇದ್ವಿ. ಇವಾಗ ಅದರಿಂದ ನಿಶಾ ನಾನು ಒಂದು ಸತಿ ಟೆಸ್ಟ್ ಡ್ರೈವ್ ನೋಡ್ತೀನಿ ಅಂದ್ಬಿಟ್ಟು ನಿಶಾ ದರ್ಶು ಇವಾಗ ಹೋಗ್ತಾ ಇದ್ದಾರೆ. ಅವರು ಕೂಡ ಟೆಸ್ಟ್ ಡ್ರೈವ್ ಹೋಗಿ ಬಂದಮೇಲೆ ಹಸ್ಬೆಂಡು ಕೂಡ ಹಾಂ ಸರಿ ಇದೇ ಇರಲಿ ಅಂತ ಅವರು ಒಪ್ಕೊಂಡ್ರು. ಫಸ್ಟು ಮಗಳು ಹಸ್ಬೆಂಡು ಬೇಡ ಅಂತಲೇ ಇದ್ದರು. ನಾವೆಲ್ಲ ಇಲ್ಲ ಇದೇ ಇರಲಿ, ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಒಂದು ಸತಿ ಇನ್ವೆಸ್ಟ್ ಮಾಡೋದಲ್ವ, ಇದೇ ಇರಲಿ ಅಂತ ನಾವೆಲ್ಲ. ಇವಾಗ ಅವರು ಒಪ್ಪಿಗೆ ಮಾಡಿದ್ರು, ಎಲ್ಲರೂ ಕೂಡ ಒಪ್ಕೊಂಡಾಯಿತು. ನೆಕ್ಸ್ಟು ಗೊತ್ತಲ್ಲ ಗಾಡಿ ಕಾಸ್ಟ್ ಬಗ್ಗೆ ಎಲ್ಲ ವಿಚಾರಿಸಿದ ಮೇಲೆ ಹಸ್ಬೆಂಡು ಅಯ್ಯೋ ಇಷ್ಟೊಂದು ಎಂತಿಗೆ ಸುಮ್ಮನೆ ಇನ್ವೆಸ್ಟ್ ಮಾಡೋದು ಬೇಡ ಅಂತಲೇ ಅಂದರು. ಲಾಸ್ಟಿಗೆ ಏನು ಆಫರ್ ಕೊಡ್ತೀಯ ಅಂತ ಕೇಳಿದ ಮೇಲೆ ಅವ್ರೇನು ಆಫರ್ ಇಲ್ಲ ಸರ್ ರಾಯಲ್ ಎನ್ಫೀಲ್ಡ್ ಮೇಲೆ, ಬೇರೆ ಗಾಡಿ ಬೇಕಾದ್ರೆ ಸ್ವಲ್ಪ ಆಫರ್ ಇದೆ ಅಂತ ಹೇಳಿದ್ರು. ಹಸ್ಬೆಂಡು ಇಲ್ಲ ಬೇಡ ಇವರೆಲ್ಲ ಆಫರ್ ಇಲ್ಲ ಅಂತಾರೆ, ಬೇರೆ ಕಡೆ ಹೋಗೋಣ ಅಂದ್ಬಿಟ್ಟು ನಾವು ಮತ್ತೆ ಹೊರಟ್ವಿ ಅಲ್ಲಿಂದ ಬೇಡ ಅಂದ್ಬಿಟ್ಟು. ನಂತರ ತಿರ್ಗಾ ಮತ್ತೆ ಬೇರೆ ಕಡೆಯಲ್ಲಿ ಅಂದ್ಬಿಟ್ಟು ಇದು ನಿಯರ್ ಇರೋದ್ರಿಂದ ನಮ್ಮ ಮನೆಗೆ ಇಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ಮತ್ತೆ ಬಂದು ಮತ್ತೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಹಾಗೆ ನಾನು ಮಕ್ಕಳು ಎಲ್ಲರೂ ಬೇರೆ ಗಾಡಿ ಎಲ್ಲ ಅಲ್ಲಿ ನಿಲ್ಲಿಸಿದ್ರಲ್ವ, ಆ ಗಾಡಿ ಮೇಲೆ ನಿಂತ್ಕೊಂಡು ವಿಡಿಯೋ ಒಂದೆರಡು ಫೋಟೋಗಳು ತೊಗೊತಾ ಇದ್ವಿ. ನಾನು ಮಗಳು ಮಗ ಅವರೆಲ್ಲ ಮಾತಾಡ್ತಾಯಿದ್ರು. ಯಾಕೆಂದರೆ ಅದ್ರ ಬಗ್ಗೆ ನಮಗೆಲ್ಲ ಅಷ್ಟಾಗಿ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಅವ್ರ ಮುಖ ನೋಡ್ಕೊಂಡು ಅಲ್ಲಿ ನಿಂತ್ಕೊಳ್ಳೋದು ಅಂದ್ಬಿಟ್ಟು ನಾವು ಏನು ಬೇಕೋ ಅದು ಮಾಡ್ಕೋತಾ ಇದ್ವಿ. ಫೈನಲಿ ಗಾಡಿ ಕೂಡ ಫಿಕ್ಸ್ ಆಯಿತು ಇದೆ ಅನ್ನೋದು. ಆಮೇಲೆ ಬುಕ್ಕಿಂಗ್ ಅಮೌಂಟ್ ಕೂಡ ಕಟ್ಬಿಟ್ಟು ನಾವೆಲ್ಲರೂ ಕೂಡ ಮನೆಗೆ ಬಂದ್ವಿ. ಯಾವ ಗಾಡಿ ಏನು ಅಂತ ಗಾಡಿನ ನಾವು ಮನೆಗೆ ತೊಗೊಂಡ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನೋಡೋಣ ಯಾವ ಗಾಡಿ ಇರ್ಬೋದು ಏನು ಎತ್ತ ಅನ್ನೋದನ್ನ ಯಾರನ್ನು ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋದಲ್ಲಿ ನಾನೊಂದು ವಿಡಿಯೋ ಕೂಡ ಹಾಕಿದ್ದೀನಿ, ನಾನು ಯಾವ್ದು ತೊಗೊಂಡಿದ್ದೀವಿ ಅನ್ನೋದು ಕೂಡ ಕ್ಲೂ ಕೂಡ ಕೊಟ್ಟಿದ್ದೀನಿ.
ನೋಡೋಣ ಯಾರೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಯಾವ ಗಾಡಿ ತಾಂಡ್ವಿ ಏನು ಎತ್ತ ಅನ್ನೋದನ್ನ ಅಂತ. ನಾನು ಕೂಡ ಕಾಯ್ತಾ ಇರ್ತೀನಿ. ಆಲ್ರೆಡಿ ನಾವು ಗಾಡಿ ಡೆಲಿವರಿ ತಗೊಳ್ಳೋ ಅಂಥ ಟೈಮ್ ಕೂಡ ಬರ್ತಾ ಇದೆ. ಸದ್ಯದಲ್ಲೇ ತೊಗೊಳ್ತಾ ಇದ್ದೀವಿ. ಒಂದು ವಿಡಿಯೋ ಕೂಡ ರೀಸೆಂಟಾಗೆ ನಾನು ಅಪ್ಲೋಡ್ ಮಾಡ್ತೀನಿ, ಬೇಗನೆ ಅಪ್ಲೋಡ್ ಮಾಡ್ತೀನಿ ಆ ವಿಡಿಯೋನ. ಈಗ ಒಂದೆರಡು ಶಾರ್ಟ್ಸ್ ಕೂಡ ಮಾಡಿದ್ಲು, ಬುಲೆಟ್ಟು ಬಂಡಿ ಅದು ಶಾರ್ಟ್ಸ್ದು. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಪೇಜ್ ಎಲ್ಲ ಕಡೆ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಪೇಜು ನೀವು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ, ಮತ್ತು ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಈ ಒಂದು ಶಾರ್ಟ್ಸ್ ಕೂಡ ಮಾಡಿದ್ವಿ ನಾನು ಮಗಳು. ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಹೊಸ್ದಾಗಿ ನೋಡ್ತಾ ಇರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ವಿಡಿಯೋಸ್ ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅಂಥವ್ರು ಪ್ಲೀಸ್ ಲೈಕ್ ಮಾಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಬಂದು ಬಟರ್ಫ್ಲೈ ಇದು ಶಾರ್ಟ್ಸು ಮಗಳಮ್ಮ ಮಾಡೋಣಮ್ಮ. ಇನ್ನೇನು ಫ್ರೀಯಾಗಿ ಕೂತಿದ್ವಲ್ಲ, ಅವರೆಲ್ಲ ಮಾತಾಡ್ತಾಯಿದ್ರು. ನಾನು ಮಗಳು ಒಂದೆರಡು ಶಾರ್ಟ್ಸ್ ಕೂಡ ಮಾಡಿಕೊಂಡು ಮನೆಗೆ ಬಂದ್ವಿ. ಸಂಜೆ ಕೆಲಸಕ್ಕೆ ಬಂದ್ಮೇಲೆ ಇದೇ ಕತೆ ಅಲ್ವಾ? ನಿನ್ನ ಹತ್ರ ಬರಲ್ಲ ಅಂತ ನಾನು ಹೀರೆ ಅಂತ ಅಲ್ಲಿ ಗೋಡ್ ಬಂದ್ಬಿಡ್ತಾರೆ ನನ್ನ ಮುಟ್ಟಕ್ಕೋಸ್ಕರ. ಮಲಗಿದ್ದಾಗ ಸೈಲೆಂಟ್ ಆಗಿ ಇರ್ತಾರೆ, ಇಷ್ಟು ಎನರ್ಜಿ ಬಂದ್ಬಿಟ್ಟೈತೆ. ಜಾಸ್ತಿ ಆಯ್ತು ಅನಿಸ್ತಾ ಇಲ್ವಾ? ಮನೆಗೆ ಬಂದ್ವಿ, ಬುಕ್ಕಿಂಗ್ ಎಲ್ಲ ಮಾಡಿ. ಆದರೂ ಹಸ್ಬೆಂಡ್ಗೆ ಇನ್ನೂ ಅದ್ರ ಬಗ್ಗೆನೇ ಯೋಚನೆ, ಏಕೆ ಇಷ್ಟು ಅಮೌಂಟು ಕೊಟ್ಟು ತೊಗೋಬೇಕಾಗಿತ್ತ ಅನ್ನೋದು. ಏನು ಮಾಡೋಕ್ಕಾಗಲ್ಲ, ತೊಗೊಳ್ಳೋ ಅಂಥ ಟೈಮ್ ಬಂದಾಗ ತೊಗೊಳ್ಳೇಬೇಕಲ್ವಾ. ಟೈಮ್ ಎಲ್ಲವಾಗಲೂ ಹೀಗೆ ಇರುತ್ತೆ ಅನ್ನೋಕ್ಕಲ್ಲ. ಟೈಮ್ ಬಂದಿದ್ದಾಗ ನಾವು ಕೂಡ ಏನೇನು ಬೇಕೋ ಅದೆಲ್ಲ ತೊಗೊಂಡು ಎಂಜಾಯ್ ಮಾಡಿ ಬಿಟ್ಬಿಡ್ಬೇಕಷ್ಟೇ. ಮನೆಗೆ ಬಂದು ಸಾಯಂಕಾಲ 7:30 ಆಗಿತ್ತು. ಆವಾಗ ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಹಸ್ಬೆಂಡು ಅಲ್ಲೇ 3 ಡೇಸ್ ಮುಂಚೆನೇ ಹೇಳಿದರು, ಹುಣ್ಣಿಮೆಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಗಣೇಶ ಟೆಂಪಲ್ ಮತ್ತು ಚಾಮುಂಡೇಶ್ವರಿ ಟೆಂಪಲ್ಗೆ ಅಂದ್ಬಿಟ್ಟು. ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗೋಕ್ಕಾಗಲಿಲ್ಲ, ಗಣೇಶ ಟೆಂಪಲ್ಗೆ ಹೋಗಿ ಹಾಗೆ ಇಲ್ಲೆಲ್ಲ ಅಡುಗೆ ಕೂಡ ಮಾಡಬೇಡ ಅಂತ ಹೇಳಿದರು. ಮಧ್ಯಾಹ್ನ ಎಲ್ಲ ಮಾಡಿದ್ದು ಸ್ವಲ್ಪ ಇತ್ತು, ಏನಾರು ಮಾಡೋಣ ಅಂದ್ಕೊಂಡಿದ್ದೆ. ಹಸ್ಬೆಂಡು ಬೇಡ, ಹೊರಗಡೆ ಹೋಗ್ತೀವಲ್ವ, ಅಲ್ಲೇ ಏನಾದರೂ ತಿಂದ್ಬಿಟ್ಟು ಬರೋಣ ಅಂತ ಹೇಳಿದರು. ಹಾಗೆ ಎಲ್ಲರೂ ಕೂಡ ಬೇಲ್ಪುರಿ, ಅವೇನೋ ಸೇವ್ ಪುರಿ ಏನೇನೋ ತೊಗೊಂಡು ಅನಂತರ ಕೋರಮಂಗಲದಲ್ಲಿರುವಂತಹ 99 ವೆರೈಟಿ ದೋಸೆ ಹತ್ರ ಹೋಗಿ ಅಲ್ಲೂ ಕೂಡ ಒಂದೆರಡು ದೋಸೆ ತಿಂದ್ಬಿಟ್ಟು ನಾವು ಎಲ್ಲರೂ ಕೂಡ ಮನೆಗೆ ಬಂದ್ವಿ. ಓಕೆ ಸ್ನೇಹಿತರೆ, ನಾನು ಕೂಡ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲನ್ನು ನೋಡ್ತಾ ಇರೋ ಅಂಥವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಇವಾಗ ಮನೆಗೆ ಬಂದ್ವಿ.